ಆಯ್ತು, ನಿಮ್ಗೆ ಎಷ್ಟು ಬೇಕಷ್ಟು ಸಾಕ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಆಷಾಢ ಹುಣ್ಣಿಮೆ ದಿವಸ. ಈ ದಿವಸದಲ್ಲಿ ಗುರುಗಳ ವಿಶೇಷವಾದ ಒಂದು ಪೂಜೆಯನ್ನು ಮಾಡುವ ಒಂದು ಸಂಪ್ರದಾಯ ಅದು ಮೊದಲಿಂದ ಬಂದಿದೆ. ಅದು ಯಾಕೆ ಗುರುಗಳ ಪೂಜೆಯನ್ನು ಇವತ್ತೇ ಯಾಕೆ ಮಾಡಬೇಕು ಹಾಗೆಂದರೆ, ಹಿಂದಿನ ಕಾಲದಲ್ಲಿ ಇದು ಮಳೆಗಾಲ, ದಕ್ಷಿಣಾಯನ ಪುಣ್ಯಕಾಲ ಶುರುವಾಗ್ತದೆ, ತದನಂತರ ಬರುವ ಮಳೆಗಾಲ ಇದು. ಈ ಮಳೆಗಾಲದಲ್ಲಿ ಋಷಿಗಳು ಎಲ್ಲರೂ ಕೂಡ ಒಂದೇ ಕಡೆ ಸೇರ್ತಾ ಇರೋರಂತೆ. ಒಂದೇ ಕಡೆ ಸೇರ್ತಾ ಪರಮಾತ್ಮನ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇರಾರಂತೆ. 4 ತಿಂಗಳು ಚಾತುರ್ಮಾಸ್ಯ ಕಾಲ ಅಂತ ಕರೀತಾರೆ. ಅದು ಪ್ರಾರಂಭ ಆಗೋದು ಇಂದಿನ ಏಕಾದಶಿ ದ್ವಾದಶಿಯಿಂದ ಪ್ರಾರಂಭ ಆಗಿರುತ್ತದೆ. ಆದರೆ ಯತಿಗಳು ವಿಶೇಷವಾಗಿ ಚಾತುರ್ಮಾಸ್ಯಕ್ಕೆ ಅಂತ ಕೂಡುವ ಕಾಲ ಇದು ಈ ಹುಣ್ಣಿಮೆ ದಿವಸ ಹಾಗೆ ಅಂತ. ಅದರಿಂದ ಇವತ್ತು ಊರಿಗೆ ಯತಿಗಳು ಋಷಿಗಳು ಅವರು ಪ್ರವೇಶ ಮಾಡಿ ಅಂದಿನ ದಿವಸ ಆ ಗುರುಗಳಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡಿ ಒಂದು 4 ತಿಂಗಳು ಒಂದೇ ಕಡೆ ಇರೋರು. ಸನ್ಯಾಸಿಗಳು ಅಂದರೆ ಅವರ ಧರ್ಮ ಅದು, ಪರಿವ್ರಾಜಕರು ಅಂತ ಕರೀತಾರೆ. ಅಂದರೆ ಒಂದೇ ಕಡೆ ಇರುವವರಲ್ಲ, ಸಂಚಾರ ಮಾಡ್ತಾ ಇರೋರು. ಯಾಕೆ ಸಂಚಾರ ಮಾಡಬೇಕು ಅವರು? ಸನ್ಯಾಸಿಗಳು ಯಾಕೆ ಸಂಚಾರ ಮಾಡಬೇಕು? ಯಾಕೆಂದರೆ ಪರಮಾತ್ಮನ ವಿಚಾರಗಳನ್ನು ಊರಿಗೆ ಊರಲ್ಲಿರುವ ಜನರಿಗೆ ಮುಟ್ಟಿಸ್ಬೇಕು. ಒಂದೇ ಕಡೆ ಕೂತ್ರೆ ಆಗೋದಿಲ್ಲ. ಪರಮಾತ್ಮನ ತತ್ವವನ್ನು ಎಲ್ಲ ಕಡೆ ಮುಟ್ಟಿಸೋದಕ್ಕೆ ಅವರು ಸಂಚಾರ ಮಾಡ್ತಾ ಇರೋರು. ಆದರೆ ಮಳೆಗಾಲ, ಅದರಿಂದ ಸಂಚಾರ ಇರೋದಿಲ್ಲ. 4 ತಿಂಗಳು ಒಂದೇ ಕಡೆ ಇದ್ದು ಆ ಊರಿನಲ್ಲೇ ಇರತಕ್ಕ ಗೃಹಸ್ಥರು ಎಲ್ಲರೂ ಕೂಡ ಆ ಸನ್ಯಾಸಿಗಳನ್ನು ಭಿಕ್ಷೆ ಇತ್ಯಾದಿಗಳ ಸೇವೆಯನ್ನು ಮಾಡ್ತಾ ಇರತಕ್ಕ ಒಂದು ಪದ್ಧತಿ ಅದು ಮೊದಲಿಂದ ಇದ್ದು ಬಂದಿದೆ. ಇದರ ಉಲ್ಲೇಖ ಪುರಾಣಗಳಲ್ಲಿ ಇದೆಯಾ ಹಾಗೆ ಅಂತ ನೋಡಿದರೆ ಹೌದು ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ ಇದರ ವಿಚಾರ ಬಂದಿದೆ. ನಾರದರು ತಮ್ಮ ವಿಚಾರವನ್ನ ವೇದವ್ಯಾಸರ ಹತ್ರ ಹೇಳುವಾಗ ತಾನು ಹಿಂದೆ ದಾಸಿಪುತ್ರನಾಗಿದ್ದೆ ಅಂತಾರೆ. ಪಾತ್ರೆ ತೊಳೆಯೋದು, ಎಂಜಲು ಗೋಮಯ ಮಾಡೋದು ಇತ್ಯಾದಿ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೆ. ಅದು ಚಾತುರ್ಮಾಸ್ಯ ಕಾಲ ಬಂತು. ಅನೇಕ ಋಷಿಗಳು ಸನ್ಯಾಸಿಗಳು ಒಂದೇ ಕಡೆ ಕೂತರು, ನಾನು ಅವರ ಸೇವೆಯನ್ನು ಮಾಡ್ತಾ ಇದ್ದೆ ಅಂತ ನಾರದರು ತಮ್ಮ ಹಿಂದಿನ ಜನ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ಹಾಗಿದ್ದರಂತೆ ಅವರು, ದಾಸಿ ಮಗನಾಗಿ ಇದ್ದವರು. ಅದರಿಂದ ಮಾಡಿದ್ದೇನು? ಸಜ್ಜನರ ಸೇವೆ, ಋಷಿಗಳ ಗುರುಗಳ ಸೇವೆ. ಅದರಿಂದ ಏನಾಯಿತು? ಅವರಿಗೆ ಆ ಋಷಿಗಳು ತಾವೇನು ಮಾಡ್ತಾ ಇದ್ರು? ನಿತ್ಯ ಆನ್ನಿಕ ಮುಗಿದ ಮೇಲೆ ಅನೇಕ ಪುರಾಣಗಳ ವಿಮರ್ಶೆಯನ್ನು ಮಾಡ್ತಾ ಇರೋರು, ಪರಮಾತ್ಮನ ತತ್ವಗಳ ಚಿಂತನೆಯನ್ನು ಮಾಡ್ತಾ ಇರೋರು. ಅದನ್ನ ನಾರದರು ಅವರು ಕೇಳ್ತಾ ಇದ್ದರಂತೆ. ಕೇಳ್ತಾ ಅವರಿಗೆ ತುಂಬ ಅಭಿರುಚಿ ಉಂಟಾಯ್ತಂತೆ. ಒಂದು ಕಡೆಯಿಂದ ಗುರುಗಳ ಸೇವೆ, ಒಂದು ಕಡೆಯಿಂದ ಕಿವಿಗೆ ಪರಮಾತ್ಮನ ಶ್ರವಣ ಮಹಿಮೆ ಕಿವಿಯಲ್ಲಿ ಬೀಳ್ತಾ ಇತ್ತಂತೆ. ಅದರಿಂದ ಅವರ ಮನಸ್ಸಿನಲ್ಲಿ ತುಂಬ ಬದಲಾವಣೆ ಆಯ್ತಂತೆ. ಚಾತುರ್ಮಾಸ್ಯ ಕಾಲ ಮುಗೀತು. ಋಷಿಗಳೆಲ್ಲ ತಮ್ಮ ತಮ್ಮ ಯಾತ್ರೆಯನ್ನು ಮತ್ತೆ ಶುರು ಮಾಡಿದಾಗ
ನಾರದರಲ್ಲಿ ಇದ್ದ ಆಸಕ್ತಿಯನ್ನು ಕಂಡು ಅವನನ್ನು ಕರೆದು ವಿಶೇಷವಾಗಿ ಉಪದೇಶ ಮಾಡಿದರಂತೆ. ಅದನ್ನು ಕೇಳಿ ಇನ್ನಷ್ಟು ಅವರಲ್ಲಿ ಜ್ಞಾನ ಬೆಳೆಯಿತು, ಪರಮಾತ್ಮನಲ್ಲಿ ಭಕ್ತಿ ಬೆಳೆಯಿತು. ಋಷಿಗಳೆಲ್ಲ ಹೊರಟ ಮೇಲೆ ಏಕಾಂತದಲ್ಲಿ ಕೂತು ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ. ನೋಡಿ, ಅದು ಪ್ರಾರಂಭವಾಗೋದು ಈ ಆಷಾಢ ಶುದ್ಧ ಹುಣ್ಣಿಮೆಯಿಂದ. ಋಷಿಗಳು ಒಂದೇ ಕಡೆ ಕೂತು ಚಿಂತನೆ ಮಂಥನೆ ಮಾಡ್ತಾ ಇದ್ದ ಕಾಲ ಅದು. ಅದರಿಂದ ತತ್ವಜ್ಞಾನ ಬೆಳೀತಾ ಇದ್ದ ಕಾಲ. ಅಂಥ ಒಂದು ಜ್ಞಾನ ಕಾರ್ಯವನ್ನ ಪ್ರಾರಂಭಿಸುವ ಕಾಲ ಇದು. ಅದು ಗುರುಪೂರ್ಣಿಮಾ ಹಾಗೆ ಅಂತ. ಅದರಿಂದ ಇಲ್ಲೂ ಬೆಂಗಳೂರಲ್ಲಿ ಅನೇಕ ಕಡೆ ಯತಿಗಳು ಚಾತುರ್ಮಾಸ್ಯ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ನಾವು ಅಲ್ಲಿಗೆ ಹೋಗಿ ಅವರ ಒಂದು ವಿಶೇಷವಾದ ಸೇವೆಯನ್ನು ಮಾಡಿ ಅವರಿಂದ ಜ್ಞಾನೋಪದೇಶವನ್ನ ಪಡೆದು ನಾವು ಕೂಡ ಧರ್ಮ ಮಾರ್ಗದಲ್ಲಿ ಇರಬೇಕು. ಅದರ ನಾಂದಿನೇ ಈ ಒಂದು ಆಷಾಢ ಹುಣ್ಣಿಮೆಯ ಗುರುಪೂರ್ಣಿಮಾ, ಗುರುಗಳ ಪೂಜೆಯನ್ನು ಮಾಡೋದು ಹಾಗೆ ಎಂಬ ಒಂದು ಪದ್ಧತಿ ಅದು ಮೊದಲಿಂದ ಬಂದಿದೆ. ಗುರುಗಳ ಸೇವೆಯನ್ನು ಯಾಕೆ ಮಾಡಬೇಕು? ಈಗಲೇ ನೋಡಿದ್ದೀವಿ, ನಾರದರು ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಗನಾಗಿ ಹುಟ್ಟಿದರಂತೆ. ನೋಡಿ, ಎಲ್ಲಿಂದ ಎಲ್ಲಿ ಪ್ರಮೋಷನ್ ನೋಡಿ. ದಾಸಿ ಮಗನಾಗಿ ಇದ್ದವರು ಬ್ರಹ್ಮದೇವರ ಮಗನಾಗಿ ಉತ್ಸಂಗ ನಾರದೋ ಜಜ್ಞೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದರಂತೆ. ಎಂಥ ದೊಡ್ಡ ಭಾಗ್ಯ ಅದು. ಬ್ರಹ್ಮದೇವರ ಮಗನಾಗೋದು ಅಂದರೆ ಸಾಮಾನ್ಯನ? ನಮಗೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ಅಂತ ಇರುತ್ತದೆ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟಬೇಕು ಅಂತ ಇದೆ. ಅವರು ಶ್ರೀಮಂತರಲ್ಲ, ಅಂದರೆ ನಮ್ಮಂಥ ಶ್ರೀಮಂತರಲ್ಲ. ಅವರಿಗೆ ಎಷ್ಟು ಶ್ರೀಮಂತಿಕೆ ಇದೆ? ಇಡೀ ಸತ್ಯಲೋಕದ ಒಡೆಯ. ನಾವು ಒಂದು ಮನೆಗೆ ಒಡೆತನ ಇರುತ್ತದೆ, ಅವ್ರು ಹಾಗಿಲ್ಲ, ಇಡೀ ಸತ್ಯಲೋಕದ ಒಡೆಯ ಮತ್ತು ಮಹಾಜ್ಞಾನಿಗಳು. ಅಂಥವರ ಮನೆಯಲ್ಲಿ ಮಗನಾಗಿ ಹುಟ್ಟಬೇಕು ಅಂದರೆ ಎಂಥ ದೊಡ್ಡ ಭಾಗ್ಯ ಅದು. ಅದು ಯಾರಿಂದ ಬಂತು? ಗುರುಪೂರ್ಣಿಮಾದಿಂದ ಬಂತು. ಗುರುಪೂರ್ಣಿಮಾ ದಿವಸ ಋಷಿಗಳ ಪೂಜೆಯನ್ನು ವಿಶೇಷವಾಗಿ ಪ್ರಾರಂಭ ಮಾಡಿ ಅದು ನಿರ್ವಿಘ್ನವಾಗಿ ನಡೀಬೇಕು ಅಂದರೆ ಈ ದಿವಸದಿಂದ ಪೂಜೆ ಶುರು ಮಾಡಬೇಕು ಅಂತಾರೆ. ನೀವೆಲ್ಲ ಮಾಡ್ತಾ ಇದ್ದೀರಿ, ಪ್ರಾರಂಭ ಮಾಡಿದ್ದೀರಿ. ಈ 4 ತಿಂಗಳು ಅನೇಕ ಜ್ಞಾನ ಕಾರ್ಯಗಳು ಈ ಒಂದು ವೇದಿಕೆಯಲ್ಲಿ ಆಗಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಗುರುಗಳ ಒಂದು ಅವಶ್ಯಕತೆ ಯಾಕೆ ನಮಗೆ? ಗುರುಗಳ ಅವಶ್ಯಕತೆ ಏನು? ಗುರುಗಳು ಏನು ಮಾಡ್ತಾರೆ ಹಾಗೆ ಅಂತ ಹೇಳಿದರೆ, ಅದಕ್ಕೆ ರುದ್ರದೇವರು ಸುಂದರವಾಗಿ ಗುರುಸ್ತೋತ್ರ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಸಮಾಶ್ರಯೇತ್ ಗುರುಂ ಭಕ್ತಿಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ ಹಾಗೆ ಅಂತ. ಸಮಾಶ್ರಯೇತ್ ಗುರುಂ ಭಕ್ತಿಯ, ಪುರಂದರದಾಸರು ಹೇಳುವುದಾದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದೇ ಪಂಕ್ತಿ ಸಾಕು ನಮಗೆ. ಗುರುಗಳ ಮಹತ್ವ ಏನೆಂಬ ಅದನ್ನು ತಿಳಿಸಿಕೊಡ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅದರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವು ಗುರುಗಳಲ್ಲಿ ಹಾಕಿಬಿಡ್ಬೇಕಂತ. ಗುರುಗಳು ನೋಡ್ಕೋತಾರೆ. ನೋಡಿ, ಈಗಲೂ ಕೇಳ್ತೀವಿ, ರಾಯರಿದ್ದಾರೆ, ಆ ಒಂದು ವರ್ಡ್ ಸಾಕು ನಮಗೆ. ನಮಗೇನಾದ್ರು ಕಷ್ಟ ಬಂದರೆ ಗುರುಗಳ ಹತ್ರ ಹೋಗಿ ನಾವು ಅವರಲ್ಲಿ ಕೇಳಿಕೊಂಡ್ರೆ ಎಷ್ಟು ಜನ ಹೋಗ್ತಾರೆ ನೋಡಿ ಮಂತ್ರಾಲಯಕ್ಕೆ, ಎಷ್ಟು ಜನ ಹೋಗ್ತಾರೆ. ನೆಕ್ಸ್ಟ್ ತಿರುಪತಿ ಅಂತ ಆಗಿಬಿಟ್ಟಿದೆ. ತಿಮ್ಮಪ್ಪ ರಾಗಪ್ಪ ಅಂತ ಬಿರುದು. ಅಂತಹ ಮಹನೀಯರು ಅವರಿಗೆ ಹೇಗೆ ಬಂತು? ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನ ಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳ್ತಾರೆ. ಅಂತಹ ಮಹನೀಯರು ಗುರುಗಳ ನಂಬಿ ನಾವು ಬದುಕಿದರೆ ನಮ್ಮ ಜೀವನದಲ್ಲೂ ಕೂಡ ಉನ್ನತಿ ಆಗ್ತದೆ. ಯಾರಿಗೆ ಬೇಡ ಹೇಳಿ ಉನ್ನತಿ? ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಉನ್ನತಿ ಆಗಬೇಕು ಅಂತ ಬಯಸುವವರು. ಉನ್ನತಿ ಯಾವ ದೃಷ್ಟಿಯಿಂದ? ಹಣದ ದೃಷ್ಟಿಯಿಂದಲೂ ಆಗಬೇಕು. ಆ ಜೀವನ ಉದ್ಧಾರ ಅಂತ ಹೇಳ್ತಾರೆ ನೋಡಿ, ಅಧ್ಯಾತ್ಮ ವಿದ್ಯೆಯಿಂದಲೂ ಉನ್ನತಿ ಆಗಬೇಕು, ಆರೋಗ್ಯ ದೃಷ್ಟಿಯಿಂದಲೂ ಉನ್ನತಿ ಆಗಬೇಕು. ಯಾವ ದೃಷ್ಟಿಯಿಂದ ಉನ್ನತಿ ಬೇಡ ಹೇಳಿ? ಯಾರಿಗೆ ಉನ್ನತಿ ಬೇಡ? ಎಲ್ಲರಿಗೂ ಬೇಕು. ಉನ್ನತಿಯನ್ನು ಬಯಸುವವರಿಗೆ ಮಾರ್ಗ ಯಾವುದು? ಗುರುಗಳು. ಗುರುಗಳು ಬಿಟ್ಟರೆ ಬೇರೆ ಗತಿ ಇಲ್ಲ. ಗುರುರೇವ ಪರೋಧರ್ಮ ಗುರುರೇವ ಪರಾಗತಿ ಗುರುರೇವ ಪರೋ ಬಂಧು ಗುರು ಪರಮಸ್ಮೃತಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ ನೋಡಿ. ಅದೇ ರೀತಿಯಾಗಿ ಗುರುಗಳ ಮೇಲೆ ಎಲ್ಲವನ್ನೂ ಇಟ್ಟು ನಾವು ಕೆಲಸವನ್ನು ಶುರು ಮಾಡಬೇಕು. ಅದಕ್ಕೆ ಹೇಳೋದು, ಅದು ಒಂದು ಮಂತ್ರ ಅಂತ. ಯಾವುದದು? ಶ್ರೀ ಗುರುಭ್ಯೋ ನಮಃ ಹೇಳಿ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ,
ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಂತ ಗುರುಗಳು ಅಂದರೆ ಯಾರು? ಶ್ರೀ ವೇದವ್ಯಾಸರು. ಅಲ್ಲಿಂದ ಶುರುವಾಗ್ತದೆ. ವೇದವ್ಯಾಸರನ್ನ ಗುರುಗಳನ್ನಾಗಿ ಯಾಕೆ ಬಂದರು? ಆ ಶ್ಲೋಕವೇ ಹೇಳುವಂತೆ ವ್ಯಾಸಾಯ ವಿಷ್ಣು ರೂಪಾಯ ಅಂತ ಇದೆ. ಅಂದರೆ ವಿಷ್ಣುವೇ ವ್ಯಾಸರಾಗಿ ಅವತಾರ ಮಾಡಿ ಜ್ಞಾನವನ್ನು ಉಪದೇಶ ಮಾಡಿದರು ಹಾಗೆ ಅಂತ ಇದೆ. ಯಾಕೆ ಆಯಿತು ಹಾಗೆ ಅಂದರೆ, ದ್ವಾಪರ ಯುಗದ ಕೊನೆಯಲ್ಲಿ ಗೌತಮ ಋಷಿಗಳ ಹತ್ರ ಎಲ್ಲ ಋಷಿಗಳು ಆಶ್ರಯವನ್ನು ಪಡೆದಿದ್ರಂತೆ. ಅದು ಬರೆಗಾಲ, ಊಟಕ್ಕೆ ಗತಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಗೌತಮ ಋಷಿಗಳು ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ತಮ್ಮ ಆಶ್ರಮದಲ್ಲಿ ಮಾತ್ರ ಸುಭಿಕ್ಷೆ ಇರುವಂತೆ ಮಾಡಿ ಇಟ್ಟುಕೊಂಡಿದ್ದರಂತೆ. ಬೇರೆ ಕಡೆ ಎಲ್ಲರಿಗೂ ನೀರು ಇಲ್ಲ, ಊಟ ಇಲ್ಲ. ಅಂತಹ ಬರೆಗಾಲ, ದೀರ್ಘ ವರ್ಷದ ತನಕ ಬರೆಗಾಲ ಇತ್ತಂತೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗೌತಮ ಋಷಿಗಳನ್ನು ಆಶ್ರಯಿಸಿದ್ದರು. ತದನಂತರ ಒಂದಲ್ಲ ಒಂದಿನ ಮಳೆ ಬಂತು, ಎಲ್ಲ ಕಡೆ ಸುಭಿಕ್ಷೆಯಾಯಿತು. ಆ ಸಂದರ್ಭದಲ್ಲಿ ಋಷಿಗಳು ತಮ್ಮ ತಮ್ಮ ಮನೆಗೆ ಆಶ್ರಮಕ್ಕೆ ಹೋಗಬೇಕು ಅಂತ ಪ್ರಯತ್ನಿಸಿದಾಗ ಗೌತಮರು ಒಪ್ಪಿಗೆ ಕೊಟ್ಟಿಲ್ಲವಂತೆ. ಸಜ್ಜನರ ಸಂಘ ಆಗ್ತದೆ, ನೀವು ಯಾರು ಹೋಗಬೇಡಿ, ನಮ್ಮ ಆಶ್ರಮದಲ್ಲಿ ಇದ್ದು ಬಿಡಿ ಹಾಗೆ ಅಂತ. ಆಗ್ತದಾ? ಒಬ್ಬರೇ ಮನೇಲಿ ಇರಕ್ಕಾಗ್ತದಾ? ಸಂಕೋಚ ಆಗ್ತದೆ. ಋಷಿಗಳಿಗೆ ಹಂಗೆ ಆಯ್ತಂತೆ. ಹೇಳಿದ್ರು, ಸ್ವಾಮಿ ಇದು ಆಗೋದಿಲ್ಲ ಹಾಗೆ. ಇಲ್ಲ ಇಲ್ಲ, ಅವರು ಒಪ್ಪಿಗೆನೇ ಕೊಡ್ತಾ ಇಲ್ಲ, ಮಂತ್ರಾಕ್ಷತೆನೇ ಕೊಡ್ತಾ ಇಲ್ಲ. ಅವರು ಏನ್ ಮಾಡಬೇಕು? ಋಷಿಗಳೆಲ್ಲ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದರಂತೆ. ರುದ್ರದೇವರು ಗಣೇಶನಿಗೆ ಹೇಳಿದರಂತೆ, ಏನಾದ್ರು ಉಪಾಯ ಮಾಡು ಹಾಗೆ ಅಂತ. ಗಣೇಶ ಬಂದು ಅವರಿಗೆ ಆ ಋಷಿಗಳಿಗೆಲ್ಲ ಒಂದು ಉಪಾಯವನ್ನು ಹೇಳಿದರಂತೆ. ನೀವು ನಿಮ್ಮ ತಪಸ್ಸಾಮರ್ಥ್ಯದಿಂದ ಒಂದು ಎತ್ತನ್ನು ನಿರ್ಮಾಣ ಮಾಡಿ, ಒಂದು ಎತ್ತನ್ನು ನಿರ್ಮಾಣ ಮಾಡಿ, ಅದು ಗೌತಮರ ಹೊಲದಲ್ಲಿ ಹೋಗ್ತದೆ. ಅವರು ಓಡಿಸ್ತಾರೆ. ಓಡಿಸಿದಾಗ ಅದು ಮೃತ ಆಗಿ ಗೋಹತ್ಯೆ ದೋಷ ಬರಬೇಕು, ಆಗ ನೀವು ಹೋಗ್ಬೋದು ಹಾಗೆ ಅಂತ ಹೇಳಿದಾಗ ಋಷಿಗಳು ಎಲ್ಲ ಪ್ಲ್ಯಾನ್ ಮಾಡಿ ಅದೇ ರೀತಿಯಾಗಿ ಮಾಡಿದರಂತೆ. ಒಂದು ಎತ್ತನ್ನು ನಿರ್ಮಾಣ ಮಾಡ್ತಾರೆ, ಹೊಲದಲ್ಲಿ ಬಿಡ್ತಾರೆ, ಗೌತಮರು ಬಂದು ಓಡಿಸ್ತಾರೆ, ಅದು ಪ್ರಾಣ ಬಿಟ್ಟಿತ್ತು. ಆಗ ಋಷಿಗಳೆಲ್ಲ ಹೇಳಿದರು, ಓ ಗೋಹತ್ಯೆ ದೋಷ ಬಂತು, ನಾವಿನ್ನು ಮುಂದೆ ನಿಮ್ಮ ಆಶ್ರಮದಲ್ಲಿ ಇರೋದಿಲ್ಲ, ನಾವು ಹೊರಟೋಗ್ತೀವಿ ಹಾಗೆ ಅಂತ. ಗೌತಮರಿಗೆ ತುಂಬ ಬೇಜಾರಾಗೋಯ್ತು. ಏನು ಮಾಡಬೇಕು, ಯಾಕೆ ಹೀಗಾಯಿತು? ಧ್ಯಾನದಲ್ಲಿ ಕೂಡ್ತಾರೆ. ಧ್ಯಾನದಲ್ಲಿ ಕೂತಾಗ ಅವರಿಗೆ ಗೊತ್ತಾಯಿತು ಇದೆಲ್ಲರೂ ಕೂಡ ಋಷಿಗಳು ಮಾಡಿದ್ದು ಹಾಗೆ ಅಂತ. ತಕ್ಷಣ ಏನು ಮಾಡಿದರು? ಒಂದು ಕಮಂಡಲುವಿಂದ ನೀರನ್ನು ಸುರಿಸ್ತಾರೆ. ಅದು ಹೋಗಿ ಆ ಗೋವನ್ನು ಬದುಕಿಸ್ತದೆ. ಅದರಿಂದ ಹರಿದು ಬಂದದ್ದೇ ಗೋದಾವರಿ ಹಾಗೆ ಅಂತ. ಗೋವನ್ನು ಉದ್ಧಾರ ಮಾಡಿದ ನದಿ ಅದು. ಅದರಿಂದ ಗೋದಾವರಿ ಅಂತ ಕರೀತಾರೆ. ಅದರಿಂದ ಋಷಿಗಳಿಗೆಲ್ಲ ಶಾಪ ಕೊಟ್ರಂತೆ. ನೋಡಿ, ನನ್ನಲ್ಲಿ ಬ್ರಹ್ಮಹತ್ಯ ಗೋಹತ್ಯ ದೋಷ ಇಲ್ಲ, ನೀವು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರಿ, ನಿಮ್ಮ ಜ್ಞಾನವೇ ನಶಿಸಿ ಹೋಗಲಿ ಹಾಗೆ ಅಂತ. ನೋಡಿ, ಒಂದು ಸಮಾಜದಲ್ಲಿ ಈ ಜ್ಞಾನದ ಪೋರ್ಟ್ಫೋಲಿಯೋ ಯಾರ ಹತ್ರ ಇರುತ್ತದೆ? ಬ್ರಾಹ್ಮಣರ ಹತ್ರ ಇರ್ತದೆ. ನೋಡಿ, ಒಂದು ಸಮಾಜ ಅಂತ ಆಗಬೇಕು ಅಂದರೆ 4 ಬೇಕು. ವಿದ್ಯೆ ಬೇಕು, ಸಂರಕ್ಷಣೆ ಪ್ರೊಟೆಕ್ಷನ್ ಫೋರ್ಸ್ ಅದು ಬೇಕು, ವ್ಯಾಪಾರ ದುಡ್ಡು ಅದು ಬೇಕು, ಸರ್ವಿಸ್ ಸೆಕ್ಟರ್ ಅದು ಬೇಕು. ಯಾವುದು ಬೇಡ ಹೇಳಿ? ಒಂದು ದೇಶಕ್ಕೆ ಬೇಕು, ಒಂದು ಮನೆಗೆ ಬೇಕು, ಒಂದು ವ್ಯಕ್ತಿಗೂ ಬೇಕು. ಪ್ರತಿಯೊಂದು ವ್ಯಕ್ತಿಗೂ ಇದು 4 ಬೇಕು. ವಿದ್ಯೆ, ಪ್ರೊಟೆಕ್ಷನು, ಆರ್ಥಿಕ ಸಂಪತ್ತು ಮತ್ತು ಸರ್ವಿಸ್. ಯಾರಿಗೆ ಬೇಡ ಇಲ್ಲ? ಎಲ್ಲರಿಗೂ ಬೇಕಿದು. ಮನೆಗೂ ಬೇಕು, ದೇಶಕ್ಕೂ ಬೇಕಿದು. ಅದರಿಂದ ಏನಾಯಿತು, ಆ ಕಾಲದಲ್ಲಿ ಬ್ರಾಹ್ಮಣರು, ಈ ವಿದ್ಯೆಯನ್ನು ನೋಡಿಕೊಂಡವರು ಯಾರು? ಬ್ರಾಹ್ಮಣರು. ಅವರಿಗೆ ಎಲ್ಲರೂ ಗೌತಮರ ಆಶ್ರಮದಲ್ಲಿ ಇದ್ದರು. ಅದರಿಂದ ಎಲ್ಲರಿಗೂ ಕೂಡ ಏನಾಯಿತು? ನಾಶ ಹೋಯಿತು. ಈಗ ಯಾರು ಪಾಠ ಹೇಳಬೇಕು? ಟೀಚರ್ಸೇ ಇಲ್ಲ ಹಂಗಾಯ್ತು. ಇದು ಇದ್ದ ಪರಿಸ್ಥಿತಿ ಆಗ. ಇದನ್ನು ಮನಗಂಡು ದೇವತೆಗಳೆಲ್ಲ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಈ ರೀತಿಯಾಗಿ ಆಗಿಬಿಟ್ಟಿದೆ, ಅದರಿಂದ
ಜ್ಞಾನವನ್ನು ಬೋಧನೆ ಮಾಡಬೇಕು ಅಂತ ಆಗ ವಿಷ್ಣು ವೇದವ್ಯಾಸರಾಗಿ ಅವತಾರ ಮಾಡಿ ವೇದಗಳನ್ನೆಲ್ಲ ಎಲ್ಲ ಬ್ರಾಹ್ಮಣರಿಗೂ ಉಪದೇಶ ಮಾಡಿ, ಋಷಿಗಳಿಗೂ ಉಪದೇಶ ಮಾಡಿ, ದೇವತೆಗಳಿಗೂ ಉಪದೇಶ ಮಾಡಿ ವೇದವನ್ನು, ಆಗ ಕಲಿಯುಗ ಬರಲಿಕ್ಕಿದೆ. ಕಲಿಯುಗದಲ್ಲಿ ಇಷ್ಟು ದೊಡ್ಡ ದೊಡ್ಡ ವೇದಗಳನ್ನು ಓದು ಅಂದರೆ ಆಗೋದಿಲ್ಲ. ಅದರಿಂದ ಏನು ಮಾಡಿದರು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಸಣ್ಣ 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 ಪೋರ್ಷನ್ ಮಾಡ್ತಾರೆ ನೋಡಿ ಸ್ಕೂಲಲ್ಲಿ. ಪೋರ್ಷನ್ ಕಡಿಮೆ ಮಾಡ್ತಾರೆ ನೋಡಿ. ಆ ಥರ ಸಣ್ಣ ಸಣ್ಣ ಟೆಕ್ಸ್ಟ್ ಬುಕ್ ಆಗಿ ಕೊಟ್ಟು ಇದನ್ನಾರು ಕನಿಷ್ಠ ಓದಿರಿ ಹಾಗೆ ಅಂತ ಹೇಳಿ, ಬರೀ ವೇದ ಓದಿದರೆ ನಡೆಯೋದಿಲ್ಲ. ಏನು ಮಾಡಬೇಕು? ವೇದದ ಅರ್ಥ ತಿಳ್ಕೋಬೇಕು. ಅದಕ್ಕಾಗಿ ಏನು ಮಾಡಿದರು? ಮಹಾಭಾರತವನ್ನು ರಚನೆ ಮಾಡಿದರು, ಭಾಗವತಾದಿ ಪುರಾಣಗಳನ್ನೆಲ್ಲ ರಚನೆ ಮಾಡಿದರು. ವೇದದ ಅರ್ಥವನ್ನು ತಿಳಿಸಿಕೊಡೋದಕ್ಕೆ ತುಂಬ ಉಪಯುಕ್ತವಾದ ಗ್ರಂಥ ಅದು ಮಹಾಭಾರತ ಮತ್ತು ಭಾಗವತಾದಿ ಪುರಾಣಗಳು ಹಾಗೆ ಅಂತ. ಅದರಿಂದ ವೇದವ್ಯಾಸರು ಎಲ್ಲರಿಗೂ ಮೂಲ ಗುರುಗಳು. ಅವರಿಂದಲೇ ನಾವು ಯಾರ್ಯಾರು ನೋಡ್ತೀವಿ ನೋಡಿ, ಮತಗಳು ಪ್ರಸಿದ್ಧ ಇದೆ. ಅದ್ವೈತ ಮತ ಇದೆ, ವಿಶಿಷ್ಟಾದ್ವೈತ ಮತ ಇದೆ, ದ್ವೈತ ಮತ ಅಂತ ಇದೆ. ಎಲ್ಲರಿಗೂ ಕೂಡ ಮೂಲ ಗುರುಗಳು ಅಂದ್ರೆ ಯಾರು? ವೇದವ್ಯಾಸರೇ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ವೇದವ್ಯಾಸರನ್ನು ಆಶ್ರಯಿಸಿ ಅವರು ರಚನೆ ಮಾಡಿಕೊಟ್ಟ ಮಹಾಭಾರತ, ಭಗವದ್ಗೀತೆ, ಅದಕ್ಕೆ ವ್ಯಾಖ್ಯಾನ. ಅವರು ಹೇಳಿಕೊಟ್ಟಂಗೆ ವೇದ ಪಾಠ ಇವತ್ತು ಇದೆ. ವೇದ ಪಾಠ ಎಲ್ಲ ಅಪಪಾಠ ಆಗೋಯ್ತು, ಸ್ವರ ಎಲ್ಲ ಉಲ್ಟಾ ಪುಲ್ಟಾ ಆಗೋಯ್ತು, ಸರಿಯಾದ ಶುದ್ಧ ಪಾಠವೇ ಸಿಗ್ತಾ ಇಲ್ಲ. ವೇದವ್ಯಾಸರು ಬಂದು ಅದನ್ನೆಲ್ಲ ಸರಿಯಾಗಿ ಅದನ್ನು ಉಪದೇಶ ಮಾಡಿದರು. ಅದರಿಂದಲೇ ಅವ್ರಿಗೆ ಏನಂತ ಹೆಸರು? ವೇದವ್ಯಾಸ ಅಂತ. ವ್ಯಾಸ ಅಂದರೆ ವಿಭಜನೆ ಮಾಡೋದು. ಅದರಿಂದ ಅವರಿಗೆ ವೇದಗಳನ್ನು ವಿಭಜನೆ ಮಾಡಿ ಸಣ್ಣ ಸಣ್ಣ ಪೋರ್ಷನ್ ಆಗಿ ಕಲಿಯುಗದ ಜನರಿಗೆ ಅನುಕೂಲವಾಗಲಿ ಅಂತ ಮಾಡಿಕೊಟ್ರೆ, ಇಷ್ಟು ದೊಡ್ಡ ಪುಸ್ತಕ ಇದ್ದರೆ ಯಾರು ಹತ್ರನೇ ಈಗಲೇ ಹೋಗೋದಿಲ್ಲ. ದೊಡ್ಡ ದೊಡ್ಡ ಪುಸ್ತಕ ಇದ್ದರೆ ಹೋಗೋದೇ ಇಲ್ಲ. ಇನ್ನು ಅಷ್ಟು ದೊಡ್ಡ ರಾಶಿ ಇದ್ದರೆ ಯಾರು ಹೋಗ್ತಾರೆ? ಬೇಡಪ್ಪ, ನೀವಾಯಿತು, ವೇದ ಆಯಿತು, ರಗಳೆ ಮುಗೀತು ಅಂತ ದೂರಕ್ಕೆ ಬಂದ್ಬಿಡ್ತೀವಿ ನಾವು. ಹಾಗೆ ಮಾಡಿಲ್ಲ ನೋಡಿ. ಕಲಿಯುಗದ ಜನರನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಸಣ್ಣ ಸಣ್ಣ ಗ್ರಂಥ ಅದನ್ನು ಮಾಡಿಕೊಟ್ಟು ಅದು ಅರ್ಥ ಆಗಬೇಕು ಅಂತ ಕಥೆಗಳ ಮೂಲಕ, ಆ ಭಾಗವತ ಕಥೆ ಈಗ ನೋಡಿದ್ದೀವಿ ನೋಡಿ, ಆ ನಾರದರ ಚರಿತ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಗುರುಗಳ ಮಹಿಮೆ, ಗುರು ಪೂರ್ಣಿಮಾ ಮಹಿಮೆ ಅರ್ಥ ಆಗಬೇಕು ಅಂದರೆ ಆ ಭಾಗವತ ಕಥೆಗಳು ಎಲ್ಲರಿಗೂ ಕಿವಿ ನೆಟ್ಟಗಾಗ್ತದೆ. ಕಥೆ ಅಂದರೆ ನೆಟ್ಟಗಾಗ್ತದೆ. ಆ ರೀತಿಯಾಗಿ ಕಥೆಗಳ ಮೂಲಕ ತತ್ವಗಳನ್ನು ತಿಳಿಸಿಕೊಟ್ಟ ಮಹಾ ಕೃಪಾಳುಗಳು ಅಂದರೆ ವೇದವ್ಯಾಸರು ಹಾಗೆ ಅಂತ. ಅದರಿಂದ ವಿಶೇಷವಾಗಿ ಗುರುಪೂರ್ಣಿಮಾ ದಿವಸ ವೇದವ್ಯಾಸರನ್ನೇ ನಾವು ಯಾಕೆ ಸ್ಮರಿಸಬೇಕು ಹಾಗೆಂದರೆ, ಕಲಿಯುಗದ ಜನರಿಗೆ ಇಷ್ಟು ಅನುಕೂಲವನ್ನು ಮಾಡಿಕೊಟ್ಟವರು ಅವರು ವೇದವ್ಯಾಸರು ಹಾಗೆ ಅಂತ. ಈ ರೀತಿಯಾಗಿ ಹೇಳಿ ಆ ಋಗ್ವೇದವನ್ನು ಪ್ರವರ್ತನೆ ಮಾಡೋದಕ್ಕೆ ಪೈಲರು, ಯಜುರ್ವೇದಕ್ಕೆ ವೈಶಂಪಾಯನರು ಮತ್ತು ಸೂರ್ಯದೇವರನ್ನು, ಇನ್ನು ಜೈಮಿನಿ ಅವರನ್ನ ಸಾಮವೇದಕ್ಕೆ, ಅಥರ್ವ ವೇದಕ್ಕೆ ಅಂಗಿರಸರು ಮತ್ತು ಮಹಾಭಾರತವನ್ನು ಪ್ರವಚನೆ ಮಾಡೋದಕ್ಕೆ ವೈಶಂಪಾಯನರನ್ನು ಕೂಡ ಅವರು ಆಯೋಜಿಸಿದರು. ಮತ್ತು ಭಾಗವತಾದಿ ಪುರಾಣಗಳನ್ನು ಪ್ರವಚನ ಮಾಡೋದಕ್ಕೆ ತನ್ನ ರೋಮಾಂಚನದಿಂದ ರೋಮಹರ್ಷಣರನ್ನು ಸೃಷ್ಟಿ ಮಾಡಿ ಅವರ ಮುಖಾಂತರ ಇತಿಹಾಸ ಪುರಾಣಗಳು, ವಿಶೇಷವಾಗಿ ಪುರಾಣಗಳ ಪ್ರವಚನ ಊರೂರಲ್ಲಿ ಆಗುವಂತೆ ಅವರು ವ್ಯವಸ್ಥೆ ಮಾಡಿಕೊಟ್ರು ಹಾಗೆ ಅಂತ. ಅದರಿಂದ ಆ ದೇವತೆಗಳಲ್ಲಿದ್ದ ಕಲಿ ನೋಡಿ, ಅಜ್ಞಾನ ಅಂದರೆ ಯಾವುದು? ಕಲಿನೇ ಅವನು. ನಮ್ಮಲ್ಲಿ ಅಜ್ಞಾನ ಇದೆ, ದೇವರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಹಾಗೆಂದರೆ ಏನರ್ಥ? ನಮ್ಮಲ್ಲಿ ಕಲಿ ಕೂತಿದ್ದಾನೆ ಅಂತ ಅರ್ಥ. ಕಲಿಯನ್ನ ಓಡಿಸಬೇಕು ಅಂದರೆ ಏನು ಮಾಡಬೇಕು? ಜ್ಞಾನ. ನೋಡಿ, ಆಪೋಸಿಟ್ ತಗೋಬೇಕು, ವಿರುದ್ಧವಾದದ್ದನ್ನು ತಗೋಬೇಕು. ಅಜ್ಞಾನ ಅಂದರೆ ಕಲಿಯನ್ನು ಓಡಿಸಬೇಕು ಅಂದರೆ ಆಂಟಿಬಯೋಟಿಕ್ ಯಾವುದು? ಜ್ಞಾನ. ಆ ಜ್ಞಾನವನ್ನು ನಮಗೆ ಕೊಟ್ಟವರು ಯಾರು? ವೇದವ್ಯಾಸರು. ಅದರಿಂದ ವೇದವ್ಯಾಸರ ಪೂಜೆಯನ್ನು ಅವ್ರು ಮಾಡಿದ ಉಪಕಾರವನ್ನು ಸ್ಮರಿಸ್ತಾ ನಾವು ಇದನ್ನು ಮಾಡಬೇಕು. ನೋಡಿ, ಅವರಿಂದಲೇ ಆ ಪರಂಪರೆ ಬೆಳೆದು ಬಂತು. ಅನೇಕ ಉಪನಿಷತ್ತುಗಳು, ಭಾಷ್ಯಗಳು, ದೇವರ ನಾಮಗಳು, ದಾಸರ ಪದ ಅಂತ ಏನು ಹೇಳ್ತೀವಿ, ಆ ಪುರಾಣಗಳಿಂದಲೇ ತೆಗೆದು ಆಡಿದ್ದಾರೆ ದಾಸರು. ಅದರಿಂದ ಇವತ್ತು ನಮಗೆ ಏನಾದ್ರು ಜ್ಞಾನ ಇದೆ, ಭಕ್ತಿ ಇದೆ ಹಾಗೆಂದರೆ ಅದು ವೇದವ್ಯಾಸರ ಕೊಡುಗೆ ಅಂತ ಹೇಳಿದರೆ ಅತಿಶಯೋಕ್ತಿ ಇಲ್ಲ ಹಾಗೆ ಅಂತ. ಇನ್ನು ಮಹಾಭಾರತದ ಒಂದು ವಿಚಾರವನ್ನು ನೋಡುವುದಾದರೆ,
ಮಹಾಭಾರತದಲ್ಲಿ ಉಮಾಮಹೇಶ್ವರ ಸಂವಾದ ಅಂತ ಒಂದು ಭಾಗ ಇದೆ. ಭೀಷ್ಮಾಚಾರ್ಯರು ದ್ರೋಣರಿಗೆ ಉಪದೇಶ ಮಾಡಿದ ವಿಚಾರ. ಅದನ್ನು ಎಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ, ಸಮಯ ಮುಗಿತಾ ಬಂತು. ಕೆಲವೊಂದು ವಿಚಾರಗಳನ್ನ ನೋಡೋಣ ಹಾಗೆ ಅಂತ. ಪಾರ್ವತಿ ಒಂದು ಸಮಯ ಆಟ ಆಡುತ್ತಾ ರುದ್ರನ ಕಣ್ಣನ್ನು ಮುಚ್ಚಿದ್ರಂತೆ. ಎರಡೂ ಕಣ್ಣನ್ನು ಮುಚ್ಚಿಬಿಟ್ಟು. ಮುಚ್ಚಿದಾಗ ಏನಾಯಿತು? ರುದ್ರದೇವರ ಕಣ್ಣು ಅಂದರೆ ಯಾವುದು? ಸೂರ್ಯಚಂದ್ರ. ಸೂರ್ಯಚಂದ್ರನನ್ನೇ ಮುಚ್ಚಿದಂಗೆ ಆಯಿತು. ಅಂದರೆ ಏನಾಯಿತು? ಜಗತ್ತೆಲ್ಲ ಕತ್ತಲೆಯಾಯಿತು ಹಾಗೆ. ತಕ್ಷಣದಲ್ಲಿ ಮೂರನೇ ಕಣ್ಣನ್ನು ತೆರೀತಾರೆ. ಅವರಿಗೆ ಜಗತ್ತಿಗೆ ಪ್ರಕಾಶ ಬಂತು. ಇಲ್ಲದ್ರೆ ಜಗತ್ತು ನಾಶವಾಗ್ತಾ ಇತ್ತು. ಇದು ಆದ ಘಟನೆ. ಇದು ಆ ಕಣ್ಣು ತೆಗೆದ ಕೂಡಲೇ ಆ ಹಿಮಾಲಯ, ಅದರಲ್ಲಿದ್ದ ವನ ಎಲ್ಲವೂ ಕೂಡ ಸುಟ್ಟೋಯ್ತಂತೆ. ಆ ರುದ್ರದೇವರ ಮೂರನೇ ಕಣ್ಣಿನ ತಾಪದ ಶಕ್ತಿ ಅದು. ಒಬ್ಬೊಬ್ಬರಿಗೆ ದೇವರು ಏನೇನು ಶಕ್ತಿ ಕೊಟ್ಟಿರ್ತಾನೆ ನೋಡಿ, ಅತಿಶಯವಾದ ಶಕ್ತಿ ಅದು. ಸುಟ್ಟೋದಾಗ ಮತ್ತೆ ಪಾರ್ವತಿ ಬೇಜಾರು ಮಾಡ್ಕೋತಾರೆ. ಅವರ ತಂದೆಯವರ ಮನೆ ಹಿಮವತ್ ಪುತ್ರಿ ತಾನೆ, ಅದರಿಂದ ಹೆಂಡತಿಗೆ ಬೇಜಾರಾಗಬಾರ್ದು ಅಂತ ತಕ್ಷಣ ಮತ್ತೆ ಆ ಕಾಡು ಎಲ್ಲ ಬೆಳೆಯುವಂತೆ, ಹಿಮಾಲಯ ಸಮೃದ್ಧಿ ಆಗುವಂತೆ ಮಾಡಿದ್ರು ಹಾಗೆ ಅಂತ. ಅದು ಶಿವನ ಕರುಣೆ ಅದು. ಇದಕ್ಕೆ ಪಾರ್ವತಿಯವರು ಕೇಳ್ತಾರೆ, ನಿಮಗೆ ಈ ಮೂರನೇ ಕಣ್ಣು ಯಾಕೆ ಬಂತು ಹಾಗೆ ಪ್ರಶ್ನೆ. ಸಮಾಧಾನ ಆಯಿತು, ಕೋಪ ಎಲ್ಲ ಹೋಯಿತು. ಪ್ರಶ್ನೆ ಶುರುವಾಯಿತು. ನಿಮಗೆ ಮೂರನೇ ಕಣ್ಣು ಯಾಕೆ ಬಂತು ಅಂದರೆ ಇಷ್ಟೇ ಹೇಳಿದರು, ನೀನು ಆಟಕ್ಕಾಗಿ ನಾನು ಕಣ್ಣನ್ನು ಮುಚ್ಚಿಬಿಟ್ಟು, ಇನ್ನು ಕಣ್ಣು ಅಂದರೆ ಯಾರು? ಸೂರ್ಯಚಂದ್ರರು ಅವರು. ಅದರಿಂದ ಜಗತ್ತಿಗೆ ಹಾನಿ ಆಗ್ತಾ ಇತ್ತು. ಅದರಿಂದ ನಾನು ಮೂರನೇ ಕಣ್ಣನ್ನು ಸೃಷ್ಟಿ ಮಾಡಿ ಅದರಲ್ಲಿ ಇಟ್ಟೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ಮುಕ್ಕಣ್ಣ ಅಂತ ಹೆಸರು. ನೋಡಿ, ದೊಡ್ಡವರು ಎಂದಿಗೂ ಏನು ಮಾಡ್ತಾರೆ? ಜಗತ್ತಿಗೆ ಹಿತವನ್ನು ಮಾಡ್ತಾರೆ, ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾರೆ. ಎಂದಿಗೂ ಕೂಡ ಜಗತ್ತಿಗೆ ಕೆಡುಕು ಮಾಡಬಾರ್ದು. ಜ್ಞಾನಿಗಳ ಚಿಂತನೆಯೇ ಹಾಗಿರುತ್ತದೆ. ಎಂದಿಗೂ ಕೂಡ ಜಗತ್ತಿಗೆ ಕೆಡುತಿ ಆಗಬಾರದು ಹಾಗೆ ಅಂತ. ಎರಡನೇ ಪ್ರಶ್ನೆ, ನಿಮಗೆ 4 ಮುಖ ಯಾಕೆ ಬಂತು ಹಾಗೆ ಅಂತ. ಯದ್ಯಪಿ ರುದ್ರದೇವರಿಗೆ 5 ಮುಖ, ದೇಯ ಪಂಚಮುಖೋ ರುದ್ರ ಅಂತ ಹೇಳ್ತಾರೆ. ಆದರೂ ನಿಮಗೆ 4 ಮುಖ ಯಾಕೆ ಬಂತು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ರುದ್ರದೇವರು, ಇದು ಮಹಾಭಾರತದಲ್ಲಿ ಬರುವ ವಿಚಾರ ಇದು. ಬ್ರಹ್ಮದೇವರು ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದರಂತೆ. ತಿಲೋತ್ತಮ ಅಂದರೆ ಏನು? ಲೋಕದಲ್ಲಿ ಯಾವ್ಯಾವುದು ಸುಂದರವಾದ ಪದಾರ್ಥ ಇದೆ ಅದನ್ನೆಲ್ಲ ಸೃಷ್ಟಿ ಮಾಡಿದರಂತೆ. ಅಂತಹ ಸೌಂದರ್ಯ ತಿಲೋತ್ತಮೆಯಲ್ಲಿ. ಅವರು ರುದ್ರದೇವರನ್ನ ಪ್ರದಕ್ಷಿಣೆ ಮಾಡಿ ಬರುವಾಗ ಅವರನ್ನು ನೋಡಬೇಕು ಅಂತ 4 ದಿಕ್ಕಲ್ಲೂ ಕೂಡ 4 ಮುಖವನ್ನು ಸೃಷ್ಟಿ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ತದನಂತರ ಪಾರ್ವತಿಯವರು ಕೇಳ್ತಾರೆ, ಈ 4 ಮುಖದ ಕೆಲಸ ಏನು ಹಾಗೆ ಅಂತ. ಅವ್ರು ಹೇಳ್ತಾರೆ, ಪೂರ್ವ ದಿಕ್ಕಿನಲ್ಲಿ ಇರುವ ಮುಖ ಇಂದ್ರ ಪದವಿ, ಅದನ್ನು ನೋಡತಕ್ಕದ್ದು, ಇಡೀ ಜಗತ್ತನ್ನ ಆಳುವ ಶಕ್ತಿ, ಅದು ಪೂರ್ವ ದಿಕ್ಕಿನ ರುದ್ರದೇವರ ಮುಖದ ಶಕ್ತಿ. ಇನ್ನು ಉತ್ತರ ದಿಕ್ಕು ಪಾರ್ವತಿ ದೇವಿಯ ಜೊತೆಗೆ ಸೌಮ್ಯ ಮುಖ, ಅದು ಪಾರ್ವತಿ ದೇವಿ ಜೊತೆಗೆ ಸಂತೋಷವಾಗಿರೋದಕ್ಕೆ ಉತ್ತರ ದಿಕ್ಕಿನ ಮುಖ ಅದು. ಪಶ್ಚಿಮ ದಿಕ್ಕಿನ ಮುಖ ಎಲ್ಲ ಪ್ರಾಣಿಗಳ ಒಂದು ಶಾಂತಿ, ಅದನ್ನು ಕೊಡುವುದಕ್ಕಾಗಿ ರುದ್ರದೇವರ ಪಶ್ಚಿಮದ ಮುಖ. ಇನ್ನು ದಕ್ಷಿಣದ ಮುಖ ಅದು ರೌದ್ರ ಮುಖ ಅಂತಾರೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ಸುಟ್ಟಾಕತಕ್ಕ ಮುಖ ಅದು ರೌದ್ರ ಮುಖ ಹಾಗೆ ಅಂತ. ಈ ರೀತಿಯಾಗಿ ರುದ್ರದೇವರ 4 ಮುಖದ ಚಿಂತನೆಯನ್ನ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಕೇಳ್ತಾರೆ ಮೂರನೇ ಪ್ರಶ್ನೆ, ನೀವು ಯಾಕೆ ಸನ್ಯಾಸಿಯಂತೆ ಯಾವಾಗಲೂ ಏನೋ ಧ್ಯಾನ ಮಾಡ್ತಾ ತಪಸ್ ಮಾಡ್ತಾ ಇದ್ದೀರಾ ಹಾಗೆ ಅಂತ. ಅದಕ್ಕೆ ರುದ್ರದೇವರು ಕೊಟ್ಟ ಉತ್ತರ ಅಷ್ಟೇ, ಈ ಜಗತ್ತಿನ ಹಿತಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದಾನೆ ಹಾಗೆ ಅಂತ. ನೋಡಿ, ಜ್ಞಾನಿಗಳು ಎಷ್ಟು ಜಗತ್ತಿನ ಕ್ಷೇಮಕ್ಕಾಗಿ, ವೇದವ್ಯಾಸರು ನೋಡಿದ್ದೀವಿ, ಜ್ಞಾನವನ್ನು ಕೊಡಬೇಕು ಅಂತ ಇಡೀ ಜೀವನ ಅದಕ್ಕಾಗಿಯೇ ಇಟ್ರು. ಇನ್ನೇನಿಲ್ಲ, ಕೇವಲ ಜ್ಞಾನ ಕಾರ್ಯ. ಕೃಷ್ಣ, ರಾಮ ಅವರೆಲ್ಲ ಬಲ ಕಾರ್ಯವನ್ನು ಮಾಡಿದ್ದುಂಟು. ಆದರೆ ವೇದವ್ಯಾಸರು, ಕಪಿಲ ಇದೆಲ್ಲ ಪರಮಾತ್ಮನ ರೂಪ ಕೇವಲ ಜ್ಞಾನ ಕಾರ್ಯಕ್ಕಾಗಿ ಮೀಸಲಾಗಿಟ್ಟ ರೂಪ ಅಂತ ಹೇಳ್ತಾರೆ. ಇನ್ನು ನಿಮ್ಮ ಕೈಯಲ್ಲಿ ಪಿನಾಕ, ರುದ್ರದೇವರ ಕೈಯಲ್ಲಿರುವ ಧನುಸ್ಸಿಗೆ ಪಿನಾಕ ಅಂತ ಹೆಸರು. ನೀವು ಯಾಕೆ ಪಿನಾಕವನ್ನು ಹಿಡ್ಕೊಂಡಿದ್ದೀರಾ ಯಾವಾಗಲೂ ಹಾಗೆ ಅಂತ. ಅದೂ ಅಷ್ಟೇ, ದೇವಕಾರ್ಯ ಸಂಪೂರ್ಣ ಆಗಬೇಕು, ಧರ್ಮದ ರಕ್ಷಣೆ ಆಗಬೇಕು. ನಮ್ಮ ಹುಡುಗರಲ್ಲಿ ಹೇಳೋದುಂಟು, ದಂಡಂ ದಶಗುಣೋ ಭವೇತ್. ದಂಡ ಇಲ್ಲದಿದ್ದರೆ ಲೋಕದಲ್ಲಿ
ಕೆಲಸನೇ ಆಗೋದು. ಅಲ್ಲಿಂದ ಶುರುವಾಯ್ತು. ಅಧ್ಯಾಪಕರಿಗೆಲ್ಲ ತುಂಬ ಬೇಕಾಗಿರೋದು ಕೈಯಲ್ಲಿ ದಂಡ ಯಾವಾಗಲೂ ಇರಬೇಕು. ಅದು ಇಳಿದಿದ್ರೆ ಒಂದು ಹಿಡಿತದಲ್ಲಿ ಇರೋದಿಲ್ಲ ಹಾಗೆ ಅಂತ. ಇನ್ನು ಪ್ರಶ್ನೆ, ನಿಮ್ಮ ಕಂಠ ಇದು ನವಿಲ್ಗರಿಯಂತೆ ನೀಲಿ ಬಣ್ಣ, ಅದು ಯಾಕಿದೆ? ಅದರಿಂದಲೇ ಅವರಿಗೆ ಶ್ರೀಕಂಠ, ನೀಲಕಂಠ ಅಂತ ಹೆಸರು. ಯಾಕೆ ಹಿಂಗೆ ಇದೆ ಹಾಗೆ ಅಂತ ಕೇಳ್ತಾರೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಹಿಂದೆ ರುದ್ರದೇವರು ಪರ್ವತಗಳಿಗೆ ರೆಕ್ಕೆ ಇತ್ತಂತೆ. ಪರ್ವತಗಳ ರೆಕ್ಕೆಯನ್ನು ತುಂಡು ಮಾಡ್ತಾ ಇರುವಾಗ ಅವರ ವಜ್ರಾಯುಧ ಹಾರಿ ರುದ್ರದೇವರ ಮೇಲೆ ಕುತ್ತಿಗೆಗೆ ಬಿತ್ತಂತೆ. ಅದರಿಂದ ಆ ಕುತ್ತಿಗೆ ಸುಟ್ಟು ಅದು ನೀಲಕಂಠ ಆಯಿತು ಹಾಗೆ ಅಂತ ಹೇಳ್ತಾರೆ. ಅದರಿಂದ ನನಗೆ ಶ್ರೀಕಂಠ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಾರ್ವತಿ ದೇವರು ಮುಂದಿನ ಪ್ರಶ್ನೆ, ಎಷ್ಟೋ ವಾಹನಗಳು ಇದೆ, ನೀವು ಯಾಕೆ ಈ ಎತ್ತಿನ ಮೇಲೆ ಓಡಾಡ್ತಾ ಇದ್ದೀರಾ? ಬೇರೆ ವಾಹನ ಸಿಕ್ಕಿಲ್ವಾ ನಿಮಗೆ ಹಾಗೆ ಅಂತ ಪ್ರಶ್ನೆ. ಏನು ಉತ್ತರ ಕೊಡಬೇಕು? ಅವರು ಹೇಳ್ತಾರೆ, ನೋಡಮ್ಮ, ಬ್ರಹ್ಮದೇವರು ಸುರಭಿ ಅಂತ ಒಂದು ಆಕಳನ್ನ ಸೃಷ್ಟಿ ಮಾಡಿದರಂತೆ. ಅದರ ಕೆಚ್ಚಲಿನಿಂದ ಹಾಲು ಸುರಿತಾ ಇತ್ತು. ಕರು ಹೋಗಿ ಹಾಲನ್ನು ಕುಡಿತಾ ಇತ್ತು. ಆ ಹಾಲಿನ ನೊರೆ ನನ್ನ ಮೇಲೆ ತಾಕ್ತು. ಅದರಿಂದ ನನಗೆ ಸಿಟ್ಟು ಬಂದು ನಾನು ಆಕಳನ್ನೆಲ್ಲ ಸುಟ್ಟಾಕಿದೆ. ಆಗ ಏನಾಯಿತು, ಆಕಳುಗಳು ನಾನಾ ವಿಧವಾದ ಬಣ್ಣವನ್ನು ಪಡೀತಂತೆ. ನೋಡಿ, ಆಕಳಿಗೆ ಒಂದೇ ಬಣ್ಣ ಇರೋದಿಲ್ಲ, ವಿಚಿತ್ರ ಬಣ್ಣಗಳಿದೆ. ಅದು ರುದ್ರದೇವರ ಅನುಗ್ರಹ ಅದು ಕೂಡ. ಅದರಿಂದ ಬ್ರಹ್ಮದೇವರು ಬಂದು, ನೀನು ಕೋಪ ಶಾಂತ ಮಾಡಿಕೋ, ತೆಗೆದುಕೋ, ಈ ಋಷಭವನ್ನೇ ನೀನು ವಾಹನವಾಗಿ ಇಟ್ಟುಕೋ ಅಂತ ನನಗೆ ಗಿಫ್ಟ್ ಆಗಿ ಕೊಟ್ಟರು. ಅದರಿಂದ ನಾನು ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಅಂತ. ನೋಡಿ, ಅಂದಿನಿಂದ ವಾಹನದಾನ ಪದ್ಧತಿ ಬಂತು ನೋಡಿ. ಅದು ಬ್ರಹ್ಮದೇವರು ಕೊಟ್ಟದ್ದು ಹಾಗೆ ಅಂತ ಹೇಳ್ತಾರೆ. ಇನ್ನು ಕೇಳ್ತಾರೆ, ಎಷ್ಟೋ ಜಾಗಗಳಿದೆ, ನೀವೆಲ್ಲ ಬಿಟ್ಟು ಸ್ಮಶಾನದಲ್ಲಿ ಯಾಕೆ ಇರ್ತೀರಾ ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ರುದ್ರದೇವರು ಹೇಳಿದರಂತೆ, ನೋಡಮ್ಮ, ಪೂರ್ಣ ಶುದ್ಧಿಯನ್ನು ಬಯಸುವವ, ಆಸೆಗಳನ್ನು ಬಿಟ್ಟವ, ಆ ರೀತಿಯಾದ ಒಂದು ಮನಸ್ಸಿನ ಪಕ್ವ ಬರಬೇಕು ಅಂದರೆ ಏನು ಮಾಡಬೇಕು? ಆ ಸ್ಮಶಾನದ ಚಿಂತನೆಯನ್ನು ಮಾಡ್ರಿ ಅಂತ. ನಮ್ಮಲ್ಲಿ ಒಂದು ಮಾತು ಇದೆ, ಸ್ಮಶಾನ ವೈರಾಗ್ಯ ಅಂತ ಒಂದು ಮಾತು ಹೇಳ್ತಾರೆ. ಪುರಾಣ ವೈರಾಗ್ಯ ಅಂತ, ಪುರಾಣ ಕೇಳುವಾಗ ಇನ್ನು ಮುಂದೆ ನೋಡಿ ದೇವರನ್ನೇ ಚಿಂತನೆ ಮಾಡೋದು ಅಂತ ಶಪಥ ಮಾಡಿ ಹೋಗೋದು. ಮನೆಗೆ ಹೋದಾಗ ಎಲ್ಲ ಮರೆತಿರ್ತದೆ. ಇನ್ನೊಂದು ವೈರಾಗ್ಯ ಇರ್ತದಂತೆ, ಏನು? ಸ್ಮಶಾನ ವೈರಾಗ್ಯ. ಆ ಸ್ಮಶಾನಕ್ಕೆ ಹೋಗಿ ಬಂದರೆ ಗೊತ್ತಾಗ್ತದೆ ನೋಡಿ, ಸಾಕಪ್ಪ ಜೀವನ, ಇನ್ನು ಮುಂದೆ ದೇವರು ಹೇಳ್ದಂಗೆ ಕೇಳ್ಕೊಂಡಿರಾನ ಅಂತ ಅನಿಸ್ಬಿಡ್ತದೆ. ಅದನ್ನೇನು ಕರೀತಾರೆ? ಸ್ಮಶಾನ ವೈರಾಗ್ಯ. 2 ದಿನ ಇರುತ್ತದೆ ಅಷ್ಟೇ, ಮತ್ತೆ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ತಾರೆ ನೋಡಿ. ನಮ್ಮ ಪರಿಸ್ಥಿತಿ ಹಾಗೇ ಇರ್ತದೆ. ಅದರಿಂದ ನಿಜವಾದ ಶುದ್ಧಿಯನ್ನು ಬಯಸುವವರು ಆ ಸ್ಮಶಾನದಲ್ಲಿ ಇರಬೇಕು. ಮತ್ತು ನನ್ನ ಪರಿವಾರ ಅವರಿಗೆ ಸ್ಮಶಾನ ಅಂದರೆ ಭಾರಿ ಇಷ್ಟ, ಅದರಿಂದ ನಾನು ಕೂಡ ಅಲ್ಲೇ ಇರ್ತೇನೆ ಹಾಗೆ ಅಂತ ಪಾರ್ವತಿಗೆ ಹೇಳ್ತಾ ಇದ್ದಾರೆ. ಇನ್ನು ಧರ್ಮ, ಋಷಿಗಳು ಎಲ್ಲರೂ ಕೂಡ ಬಯಸೋದು ಯಾವುದನ್ನು? ಧರ್ಮವನ್ನು ಬಯಸ್ತಾರೆ ನೋಡಿ. ಪುರುಷಾರ್ಥ ಅಂತ 4 ಇದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೆ ಅಂತ. ಅದಕ್ಕೆ ಮಹಾಭಾರತದಲ್ಲೇ ಬರುವ ಮಾತು, ಅಂತೇಶು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೇ ಹಾಗೆ ಅಂತ. ನೋಡಿ, ತುದಿಯಲ್ಲಿ ಜ್ಞಾನಿಗಳು ಬಯಸ್ತಾರೆ ಹಾಗೆ ಅಂತ, ತುದಿಯನ್ನು ಬಯಸ್ತಾರೆ. ತುದಿ ಅಂದರೆ ಯಾವುದು? ಧರ್ಮ ಮತ್ತು ಮೋಕ್ಷ. ಈ ಧರ್ಮವನ್ನು ಯಾಕೆ ಮಾಡಬೇಕು? ಮೋಕ್ಷಕ್ಕಾಗಿ ಮಾಡಬೇಕು ಹಾಗೆ. ಮೋಕ್ಷ ಅಂದರೆ ಏನು? ನಿತ್ಯದಲ್ಲಿ ಸುಖವಾಗಿರೋದು. ಮತ್ತು ಇಲ್ಲಿ ಅದಕ್ಕೂ ಪುರಂದರದಾಸರು ಹೇಳಿಬಿಟ್ಟಿದ್ದಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಯಾಕೆ? ನಿದ್ರೆ ಅಲ್ಲಿಲ್ಲ, ರೋಗೋಪದ್ರಗಳು ಇಲ್ಲ, ಸುರಕ್ಷಿತವಾಗಿ ಇರಬಹುದು, ಮತ್ತೆ ಹುಟ್ಟಬೇಕಾಗಿಲ್ಲ. ಯಾರ್ಯಾರೋ ಮನೆಯಲ್ಲಿ ಹುಟ್ಟಿದ್ದು ಒಂದು ಮನೆ, ಬೆಳೆದದ್ದು ಒಂದು ಮನೆ, ಹೆಣ್ಮಕ್ಕಳಿಗೆ ಕಷ್ಟ. ಆ ರೀತಿಯಾಗಿ ಒಂದೇ ಮನೆಯಲ್ಲಿ ಇರಬಹುದು ನೋಡಿ, ಹುಟ್ಟೋದಿಲ್ಲ, ಹೋಗೋದು ಇಲ್ಲ, ಒಂದೇ ಮನೆಯಲ್ಲೇ ಇರಬಹುದು ಹಾಗೆ ಅಂತ ವಿಚಾರ ಮಾಡಿದಷ್ಟು ಏನಂತ ಅನಿಸ್ಬಿಡುತ್ತದೆ? ನಮ್ಮೂರೇ ವಾಸಿ ಹಾಗೆ ಅಂತ ಅನಿಸ್ತದೆ. ಅದರಿಂದ ಮೋಕ್ಷಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳ್ತಾರೆ. ಧರ್ಮ, ಅರ್ಥ ಎಲ್ಲ ಇರೋದು ಯಾವುದಕ್ಕೆ? ಮೋಕ್ಷಕ್ಕಾಗಿ ಹಾಗೆ ಅಂತ. ಹುಟ್ಟು ಸಾವನ್ನು ಮೀರಿ ಇರತಕ್ಕ ಒಂದು ಸ್ಥಿತಿ, ಅದನ್ನು ಮೋಕ್ಷ ಅಂತ ಕರೀತಾರೆ. ಅದರಿಂದ ಧರ್ಮಾಚರಣೆ ಮಾಡಬೇಕು. ಯಾವ ಧರ್ಮಾಚರಣೆ ಮಾಡಬೇಕು ಅಂತ ಪಾರ್ವತಿಯ ಪ್ರಶ್ನೆ. ಅದಕ್ಕೆ ರುದ್ರದೇವರು 5 ಧರ್ಮಗಳನ್ನು ಹೇಳ್ತಾರೆ. ಮೊದಲನೆಯದು ಅಹಿಂಸೆ.
ಯಾವ ಪ್ರಾಣಿಗೂ ಕೂಡ ಕೆಡುಕನ್ನು ಬಯಸಬೇಡ. ಭಾಗವತ ಹೇಳೋದೇ ಇದನ್ನು. ಮಾಮಂಗಲಂ ತಾತ ಪರೇಶ್ಮಮಂಸ್ತಾಹ ಹಾಗೆ ಅಂತ. ಧ್ರುವರಾಯ ಅವನ ಮಲತಾಯಿ ಹೊಡೆದಲು ಅಂತ ಹೇಳಿ ಅಳ್ತಾ ಬರ್ತಾ ಇದ್ದಾನೆ. ನಮ್ಮಮ್ಮ ಬೈದಲು. ಏನಂತ ಬೈದಲು? ಅಪ್ಪನ ತೊಡೆ ಏರಬಾರದಂತೆ ಹಾಗೆ ಅಂತ. ಇಷ್ಟೇ ಮಕ್ಕಳು ಇನ್ನೇನು ಕೇಳ್ತಾರ್ರಿ. ಅಪ್ಪನ ತೊಡೆ ಏರಕ್ಕೆ ಹೋದ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ನೀನು ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಿ, ಅದರಿಂದ ನೀನು ಅಪ್ಪನ ತೊಡೆ ಏರಬಾರದು ಅಂತ ಬೈದು ಬಿಟ್ಲು. ಅಳ್ತಾ ಬಂದ ಮಗು. ಅದಕ್ಕೆ ತಾಯಿ ಸುನೀತಿ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ್ಮಮಂಸ್ತಾಹ, ಸುರುಚಿ ಬೈದಲು ಅಂತ ನೀನು ಅಳಬೇಡ, ಯಾರಿಗೂ ಕೂಡ ಅಮಂಗಲವನ್ನು ನೀನು ಬಯಸಬೇಡ ಹಾಗೆ ಅಂತ. ನೋಡಿ, ಇದು ನಮ್ಮ ಧರ್ಮ, ಇದು ಅಹಿಂಸೆ. ಯಾರಿಗೂ ಕೂಡ ಹಿಂಸೆಯನ್ನ ಮಾಡಬಾರದು ಹಾಗೆ ಅಂತ. ಸತ್ಯ ಸತ್ಯ ಶಾಸ್ತ್ರೋಕ್ತ ರೀತಿಯಲ್ಲಿ ಯಾವುದು ಸಜ್ಜನರಿಗೆ ಹಿತವಾಗ್ತದೋ ಅದನ್ನೇ ಮಾತಾಡಬೇಕು ಹಾಗೆ ಅಂತ. ಜೀವಕಾರುಣ್ಯ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ದಯೆಯನ್ನು ತೋರಿಸಬೇಕು. ಮತ್ತು ಮನಸ್ಸಿನ ನಿಗ್ರಹ, ಇಂದ್ರಿಯ ನಿಗ್ರಹ ಇದನ್ನು ಇಟ್ಕೊಂಡಿರಬೇಕು. ಇನ್ನು ದಾನ, ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಪರೋಪಕಾರ ಮಾಡ್ತಾ ದಾನವನ್ನು ಮಾಡಬೇಕು. ಇನ್ನು ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಇನ್ನೊಬ್ಬರ ಮಾತು ಇನ್ನೊಬ್ಬರಿಗೆ ಚುಚ್ಚುವಂತೆ ಇರಬಾರ್ದು. ಪ್ರೀತಿಯ ಮಾತು, ಕಾಯೇನ ವಾಚ ಮನಸ, ಒಳ್ಳೆಯ ಮಾತನ್ನು, ಒಳ್ಳೆಯ ಕೆಲಸವನ್ನು ಮಾಡಬೇಕು. ಇನ್ನೊಬ್ಬರ ಪದಾರ್ಥವನ್ನು ಬಯಸಬಾರದು ಇತ್ಯಾದಿಗಳ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಾಹ್ಮಣನಾದವರು ಏನು ಮಾಡಬೇಕು ಹಾಗೆ ಅಂದರೆ ವ್ರತ ಉಪವಾಸ. ನೋಡಿ, ಅದೇ ಚಾತುರ್ಮಾಸ್ಯ ವ್ರತ, ಉಪವಾಸ, ಏಕಾದಶಿ ಉಪವಾಸ ಇದೆಲ್ಲ ನಮಗೆ ವಿಹಿತವಾದದ್ದು. ಅವರು ವೇದಗಳನ್ನು ಅಧ್ಯಯನ ಮಾಡ್ತಾ ಗುರುಗಳ, ದೇವರ ವಿಶೇಷವಾದ ಆರಾಧನೆಯನ್ನ ಮಾಡತಕ್ಕದ್ದು ಇದು ಬ್ರಾಹ್ಮಣರ ಕರ್ತವ್ಯ ಆಗಿದೆ ಹಾಗೆ ಅಂತ ಹೇಳ್ತಾ ಸಮಯ ಆಗ್ತಾ ಬಂತು. ಮುಂದಿನ ಇನ್ನೂ ಅಷ್ಟು ದೊಡ್ಡ ಪ್ರಶ್ನೆನೇ ಇದೆ. ಪಾರ್ವತಿಯರು ಪ್ರಶ್ನೆ ಮಾಡೋದು, ರುದ್ರದೇವರು ಉತ್ತರ ಕೊಡೋದು. ಜಗದ್ಗುರುಗಳಲ್ಲವೇ ದಕ್ಷಿಣಾಮೂರ್ತಿಯಾಗಿ ಎಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದ ಮಹಾನುಭಾವರು ರುದ್ರದೇವರು. ಈ ರೀತಿಯಾಗಿ ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಅವಕಾಶ ಕೊಟ್ಟ ಈ ಒಂದು ವೇದಿಕೆಯಲ್ಲಿ ಇರತಕ್ಕ ಎಲ್ಲ ಸಜ್ಜನರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.